ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಿ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ನಾನು ಇದರ ಮೊದಲು ಹಾಕಿರುವಂತಹ ಅಸ್ಸಾಂ ಮೇಘಾಲಯ ಟ್ರಿಪ್ಪಿನ ವಿಡಿಯೋನ ನೀವೆಲ್ಲ ನೋಡ್ಕೊಂಡು ಬಂದ್ರಿ ಅಂತ ನಾನು ಭಾವಿಸ್ತೇನೆ. ನಾವೀಗ ಟ್ರಿಪ್ ಮುಗಿಸಿ ವಾಪಸ್ ಮನೆಗೆ ಬಂದಾಯಿತು. ಅಸ್ಸಾಂ, ಮೇಘಾಲಯ, ಅರುಣಾಚಲ ಪ್ರದೇಶ ಟ್ರಿಪ್ ಹೋಗಿ ಬಂದ್ವಿ. ಫ್ರೆಂಡ್ಸ್, ಹೇಳೋಕ್ಕೆ ನನ್ನ ಹತ್ರ ಶಬ್ದಗಳೇ ಇಲ್ಲ. ಅಸ್ಸಾಂಗಿಂತ ಮೇಘಾಲಯ ಚೆನ್ನಾಗಿದೆ, ಮೇಘಾಲಯಕ್ಕಿಂತ ಅರುಣಾಚಲ ಪ್ರದೇಶ ಅಂದರೆ ವರ್ಣನೆ ಮಾಡೋಕ್ಕೂ ಶಬ್ದಗಳೇ ಇಲ್ಲ. ಅಸ್ಸಾಂ, ಮೇಘಾಲಯ ನೀವು ನೋಡ್ಕೊಂಡು ಬಂದ್ರಿ. ಅರುಣಾಚಲ ಪ್ರದೇಶವನ್ನು ನಾನೀಗ ನಿಮಗೆ ತೋರಿಸ್ತಾ ಹೋಗ್ತೀನಿ. ತುಂಬ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲಿಂಗ್ ಇದೆ ಅರುಣಾಚಲ ಪ್ರದೇಶಿಗೆ. ಆದರೆ ಜನಸಂಖ್ಯೆ ತುಂಬ ಕಡಿಮೆ, ಹೋಗುವವರು ತುಂಬ ಕಡಿಮೆ, ತುಂಬ ಕ್ಲೀನಾಗಿರುವಂತಹ ಜಾಗ. ಹಾಗೆ ಅಷ್ಟು ಒಳ್ಳೆಯ ಉಸಿರಾಟಕ್ಕೆ ನಿಮಗೆ ಒಂದು ಚೂರು ಪೊಲ್ಯೂಷನ್ ಇಲ್ಲದಂತಹ ಜಾಗ. ತುಂಬ ಚೆನ್ನಾಗಿದೆ, ತುಂಬ ಹೈಟಲ್ಲಿದೆ. ನಾವು ಅರುಣಾಚಲ ಪ್ರದೇಶದಲ್ಲಿ ತವಾಂಗ್ ಅಂತ ಒಂದು ಊರಲ್ಲಿ ಹೋಗಿ ಹಾಲ್ಟ್ ಮಾಡ್ತೀವಿ. ಅದು 10,500 ಫೀಟ್ ಸಮುದ್ರ ಮಟ್ಟದಿಂದ ಎತ್ತರ ಇದೆ. ಆಮೇಲೆ ನಾವು ಚೈನಾ ಬಾರ್ಡ್ರಿಗೆ ಹೋಗ್ತೀವಿ. ಚೈನಾ ಬಾರ್ಡ್ರ್ ಅಂತೂ 15,200 ಫೀಟ್ ಸಮುದ್ರ ಮಟ್ಟದಿಂದ ಎತ್ತರದಲ್ಲಿದೆ. ತುಂಬ ಜನರಿಗೆ ಉಸಿರಾಟಕ್ಕೆ ತೊಂದರೆ ಆಗತ್ತೆ ಅಂತ ಜಾಗದಲ್ಲಿ ಸ್ವಲ್ಪ ನಾವು ಆರಾಮದಲ್ಲಿ ಓಡಾಡಬೇಕು. ಆವಾಗ ಅಷ್ಟು ತೊಂದರೆ ಆಗೋದಿಲ್ಲ. ತುಂಬ ಜನರಿಗೆ ತೊಂದರೆ ಬಂತು. ಆದರೆ ನಮ್ಮ ಹೋಗಿರುವ ಸಮಯ ತುಂಬ ಚೆನ್ನಾಗಿತ್ತು. ನಮ್ಮ ಮುಂಚಿನ ದಿವಸ ಹೋದ ಗ್ರೂಪಿಗೂ ತುಂಬ ಸ್ನೋಫಾಲ್ ಆಗಿ ತುಂಬ ಕಷ್ಟಪಟ್ಟರಂತೆ. ನಮ್ಮ ಮರುದಿವಸ ಹೋಗುವಂಥವರಿಗೆ ಪೂರ್ತಿ ಫಾಗ್ ಕವರ್ ಆಗಿ ಪರ್ಮಿಷನ್ನೇ ಸಿಕ್ಕಲಿಲ್ಲ ಚೈನಾ ಬಾರ್ಡ್ರಿಗೆ ಹೋಗೋಕ್ಕೆ. ನಾವು ಹೋಗಿರುವಂತಹ ಮಧ್ಯದ ದಿನ ಸೂರ್ಯದೇವ ನಮಗೆ ಕೃಪೆ ತೋರಿದ ಕಾರಣ ಎಲ್ಲ ನೋಡಕ್ಕೆ ಸಿಕ್ತು ಫ್ರೆಂಡ್ಸ್. ತುಂಬ ಚಂದ ಅಂದರೆ ನನ್ನ ಹತ್ರ ವರ್ಣನೆ ಮಾಡೋಕ್ಕೆ ಶಬ್ದನೇ ಇಲ್ಲ. ನಾವು 3 ಬಾರ್ಡ್ರ್ಗಳಿಗೆ ಹೋಗಿ ಬಂದ್ವಿ. ಒಂದು ಅರುಣಾಚಲ ಪ್ರದೇಶದ ತುದಿಯಲ್ಲಿ ಚೈನಾ ಬಾರ್ಡ್ರಿಗೆ ಹೋಗಿ ಬಂದ್ವಿ, ಭಾರತ ಚೈನಾ ಬಾರ್ಡ್ರ್ ನೋಡ್ಕೊಂಡು ಬಂದ್ವಿ. ಇನ್ನೊಂದು ಅಸ್ಸಾಮಲ್ಲಿ ನಾವು ಬಾಂಗ್ಲಾದೇಶ್ ಮತ್ತು ಇಂಡಿಯಾದ ಬಾರ್ಡ್ರು, ಅಲ್ಲಿ ಹೋಗಿ ಬಂದ್ವಿ. ಹಾಗೆ ನಾವು ವಾಪಸ್ ಅರುಣಾಚಲ ಪ್ರದೇಶದಿಂದ ಬರುವಾಗ ಭೂತಾನ್ ಬಾರ್ಡ್ರನ್ನು ವಿಸಿಟ್ ಮಾಡಿ ಬಂದ್ವಿ. 3 ಟ್ರ್ಯಾಂಗಲ್, 3 ಬಾರ್ಡ್ರನ್ನು, 3 ಕಂಟ್ರಿಗಳು ಹಾಗೂ 3 ರಾಜ್ಯಗಳನ್ನು ನಾವು ನೋಡಿ ಬಂದಂಗೆ ಆಯ್ತು. ಈ ಟ್ರಿಪ್ಪಲ್ಲಿ ಭಾರಿ ಖುಷಿ ಆಯಿತು, ತುಂಬ ಚೆನ್ನಾಗಿತ್ತು. ಸ್ವಲ್ಪ ಹೆಕ್ಟಿಕ್ ಜರ್ನಿ, ಆದರೆ ಏನೂ ಗೊತ್ತಾಗಲ್ಲ. 13 ದಿವಸ ನಾವು ನಿರ್ಮಲಾ ಟ್ರಾವೆಲ್ಸಲ್ಲಿ ಹೇಗೆ ಕಳೆದ್ವಿ ಅಂತ ನನಗೆ ಹೇಳಕ್ಕೂ ಶಬ್ದಗಳಿಲ್ಲ. ಯಾರೇ ಒಬ್ಬರಿಗೆ ಸಮೇತ ಆರೋಗ್ಯದ ಸಮಸ್ಯೆ ಆಗಲಿಲ್ಲ. ಅಷ್ಟು ಒಳ್ಳೆ ಊಟ ತಿಂಡಿ, ಒಂದು ಹೊಟ್ಟೆಯಲ್ಲಿ ಗುಡುಗುಡು ಅನ್ನುವಂತಹ ಫೀಲಿಂಗು ಬರಲಿಲ್ಲ. ಅಷ್ಟು ಚೆನ್ನಾಗಿತ್ತು. ಇದೆಲ್ಲ ಹೇಳುವಾಗ ನನಗೆ ಒಂದು ವಿಷಯ ಹೇಳಬೇಕು. ಈ ಅಸ್ಸಾಂ, ಮೇಘಾಲಯ, ಅರುಣಾಚಲ ಪ್ರದೇಶ, ನಾರ್ತ್ ಈಸ್ಟಲ್ಲಿ ಹೇಗಂದರೆ ನಮ್ಮ ಕಡೆ ಹೇಗೆ ಮದುವೆಯಾಗಿ ಹೆಣ್ಣನ್ನು ಗಂಡನ ಮನೆಗೆ ಕರ್ಕೊಂಡು ಹೋಗ್ತಾರೆ ಅಲ್ವಾ. ಒಂದು ಗಂಡಿನ ಮುಂದಾಳತ್ವ ಅಂದರೆ ಒಂದು ಸಂಸಾರ ಅಂದರೆ ಗಂಡು ಮೇಯ್ನ್ ಅದರಲ್ಲಿ. ಈ ನಾರ್ತ್ ಈಸ್ಟಲ್ಲಿ ಎಲ್ಲ ಕಡೆ ಹೆಣ್ಣು ಡಾಮಿನೇಟಿಂಗು. ಮದುವೆಯಾಗಿ ಗಂಡು ಹೆಣ್ಣಿನ ಮನೆಗೆ ಬರಬೇಕಂತೆ. ಅವನು ಸಂಪಾದನೆ, ನಮ್ಮ ಕಾರ್ ಡ್ರೈವರ್ ಹೇಳ್ತಾ ಇದ್ದ, ಅವರು ಸಂಪಾದನೆ ಮಾಡಿದ ದುಡ್ಡನ್ನು ಹೆಂಡತಿ ಕೈಗೆ ತೊಗೊಂಡೋಗಿ ಕೊಡಬೇಕಂತೆ. ಹೆಂಡತಿ ಮತ್ತು ಹೆಂಡತಿ ಅತ್ತೆದು ಯಜಮಾನಿಕೆ ಅಂತೆ, ಮನೆಯನ್ನು ನೋಡ್ಕೊಡುವಂಥದ್ದು. ಹಾಗೆ ಅವನು ಹೇಳ್ತಿದ್ದ, ನಾನು ಮದುವೆನೇ ಆಗಲಿಲ್ಲ, ಯಾಕಂದರೆ ಇದೆಲ್ಲ ಆಗುವಂಥದ್ದಲ್ಲ, ತಲೆಬಿಸಿಗಳು ಅಂತ ನಾನು ಮದುವೆನೇ ಆಗ್ಲಿಕ್ಕೆ ಹೋಗಲಿಲ್ಲ ಅಂತಿದ್ದ. ನೀವು ಯಾವುದೇ ಶಾಪಿಗೆ ಹೋಗಿ, ಎಲ್ಲೇ ಹೋಗಿ, ಬರೀ ಹೆಂಗಸರದ್ದೇ ಆ ಶಾಪ್ಗಳನ್ನು ಹೆಂಗಸರೇ ನಡೆಸ್ತಾ ಇರ್ತಾರೆ ಮ್ಯಾಕ್ಸಿಮಮ್. ಎಲ್ಲಿ ರೋಡ್ ಸೈಡು ಸೇಲ್ ಮಾಡುವವರಾಗಲಿ ಅಥವಾ ಅಂಗಡಿಗಳಾಗಲಿ ಮ್ಯಾಕ್ಸಿಮಮ್ ಹೆಂಗಸರೇ ಇರ್ತಾರೆ. ಹೆಣ್ಣಿನ ಯಜಮಾನಿಕೆ ಜಾಸ್ತಿ ನಾರ್ತ್ ಈಸ್ಟಲ್ಲಿ. ಹೀಗೆ ಅದು ಅರುಣಾಚಲ ಪ್ರದೇಶಲ್ಲೂ ಹಾಗೇ ಇದೆ. ಬಟ್ ನಾವು ಹೋದಾಗ ಫ್ರೆಂಡ್ಸ್ 0 ಡಿಗ್ರಿ ಟೆಂಪ್ರೇಚರ್. ಚಳಿ ಅಂದರೆ ಯಾವಾಗ ಮೇಯಲ್ಲೂ ಇಷ್ಟು ಚಳಿ ಇರುತ್ತೆ ಅಂದರೆ ನೀವು ನಂಬ್ತೀರಾ? ಫುಲ್ ಫಾಗ್ ಅಂದರೆ ನಾವು ಸ್ವಿಟ್ಜರ್ಲ್ಯಾಂಡ್ ಅಂತೆ, ಅಲ್ಲಂತೆ, ಇಲ್ಲಂತೆ ಅಂತ ಬೇರೆ ಕಂಟ್ರಿಗೆ ಹೋಗಿ ನೋಡಿ ಬರ್ತೀವಲ್ವ, ನಾವು ಹೋಗಿ ನೋಡಿ ಬಂದಿದ್ದೀವಿ. ಆದರೆ ನಮ್ಮ ದೇಶದಲ್ಲೇ ಇಂಥ ಸುಂದರವಾದ ಜಾಗಗಳಿದೆ ಅಂದರೆ ನಂಬ್ತೀರಾ? ಕಣ್ಣು ಸಾಲದು, ಜೀವನ ಸಾರ್ಥಕ ಆಯಿತು ಅನ್ನೋ ಭಾವನೆ, ಸ್ವರ್ಗ ಮುಟ್ಟಿ ಬಂದ್ವಿ ಅನ್ನೋ ಭಾವನೆ. ಆಕಾಶ, ಭೂಮಿ, ಅರಣ್ಯ ಎಲ್ಲ ಮೀಟಾಗಿರ್ತವೆ. ಆ ಥರ ಮೋಡಗಳು ಎಲ್ಲ ತುಂಬಿಕೊಂಡು ಹೇಳಕ್ಕೆ ಶಬ್ದಗಳಿಲ್ಲ. ಬನ್ನಿ, ಹೇಳ್ತಾ ಕೂತ್ರೆ ನನಗೆ ವರ್ಣನೆ ಮಾಡೋಕ್ಕೆ ಇನ್ನೊಂದು ಗಂಟೆನೂ ವರ್ಣನೆ ಮಾಡ್ತೀನಿ ನಾನು. ಬನ್ನಿ, ವಿಡಿಯೋದ ಮೂಲಕ ನಿಮಗೆ ಹೇಳ್ತಾ ಹೋಗ್ತೀನಿ. ಯಾರ ಕೈಯಲ್ಲಿ ಸಾಧ್ಯ ಇದೆ ಖಂಡಿತ ಜೀವನದಲ್ಲಿ ಒಂದು ಸಲ ನೋಡಿ ಬನ್ನಿ. ನೋಡಲೇಬೇಕಾದಂತಹ ಜಾಗಗಳಿವೆಲ್ಲ. ತುಂಬ ಕ್ಲೀನಾಗಿ ಪೊಲ್ಯೂಷನ್ ಇಲ್ಲದಂತಹ, ಜನಸಂಖ್ಯೆ ಕಡಿಮೆ ಇರುವಂತಹ ಜಾಗಗಳು. ವರ್ಷ ಇಡೀ ಥಂಡಿ ಇರುತ್ತೆ ಅಲ್ಲಿ. ಹೇಗೆ ಬದುಕ್ತಾರೆ ಏನೋ ಅಂತ ಕಾಣುತ್ತೆ ನಮಗೆ. ಅಷ್ಟು ಚಳಿ ಪ್ರದೇಶ, ಆದರೆ ಅಲ್ಲೇ ಹುಟ್ಟಿರ್ತಾರೆ, ಅವರು ಅದಕ್ಕೆ ಒಕ್ಕೊಂಡಿರ್ತಾರೆ, ಏನೂ ಅನಿಸೋದಿಲ್ಲ. ತುಂಬ ಸುಂದರವಾಗಿದೆ. ಬನ್ನಿ, ನಾನೆಲ್ಲ ಹೇಳ್ತಾ ಹೋಗ್ತೀನಿ ನಿಮಗೆ.
ನಾವು ಅಸ್ಸಾಮಿನ ಕಾಜಿರಂಗದಿಂದ ಅರುಣಾಚಲ ಪ್ರದೇಶ ಕಡೆಗೆ ಹೊರಟ್ವಿ. ಆದರೆ ತುಂಬ ದೂರ ಇರುವ ಕಾರಣ ಮಧ್ಯದಲ್ಲಿ ರೂಪ ಅನ್ನುವ ಜಾಗದಲ್ಲಿ ಆ ದಿನದ ಜರ್ನಿ ಮಾಡಿ ನಾವು ಹಾಲ್ಟ್ ಮಾಡ್ತೇವೆ. ಅಲ್ಲಿಂದ ಮುಂದೆ ನಾವು ಮರುದಿನ ಪುನಃ ನಮ್ಮ ಟ್ರಾವೆಲಿಂಗನ್ನು ಪ್ರಾರಂಭ ಮಾಡಿ ದಿರಂಗ್ ಅಂತ ನಾವು ಅರುಣಾಚಲ ಪ್ರದೇಶಿನ ಒಂದು ಜಾಗಕ್ಕೆ ತಲುಪ್ತೇವೆ. ತುಂಬ ಹಿಮದಿಂದ ಕೂಡಿರುವಂತಹ 0 ಡಿಗ್ರಿ ಟೆಂಪರೇಚರ್ ಇರುವಂತಹ ತುಂಬ ತಣ್ಣಗಿನ ವಾತಾವರಣ ಇತ್ತಲ್ಲಿ. ತುಂಬ ಖುಷಿಪಟ್ವಿ. ದಾರಿ ಉದ್ದಕ್ಕೂ ಹೋಗುವಾಗ ನೋಡಿ ಮೋಡಗಳು ನಮ್ಮ ಕೈಗೆ ತಾಗ್ತಾ ಇದ್ದಾವೆ ಅನ್ನುವಷ್ಟು ಹತ್ತಿರದಲ್ಲಿ ಮೋಡಗಳು, ಸಾಲು ಹಿಮಾಲಯದ ಬೆಟ್ಟ ತಪ್ಪಲು. ಅಯ್ಯೋ, ಕಣ್ಣು ಅಂತೂ ಸಾಲದು ನೋಡೋಕ್ಕೆ. ಮುಂದೆ ಹೋದ್ಮೇಲೆ ನಾವು ತವಾಂಗ್ ರೀಚ್ ಆದ ನಂತರ ನಮಗೆ ಅಲ್ಲಿ ಸ್ನೋಫಾಲ್ ಎಲ್ಲ ನೋಡೋಕ್ಕೆ ಸಿಕ್ಕತ್ತೆ. ಹಾಗೆ ನಾವು ದಾರಿ ಮೇಲೆ ಹೋಗುವಾಗ ನಾವು ಅಲ್ಲಿಂದ ಹೇಳಿದ್ನಲ್ಲ, ಫಸ್ಟ್ ಡೇ ರೂಪ ಅಂತ ಅಲ್ಲಿ ಬೆಳಿಗ್ಗಿಂದ ಸಂಜೆವರೆಗೆ ಜರ್ನಿ ಮಾಡಿ ಹಾಲ್ಟ್ ಮಾಡಿ ನಿದ್ದೆಲ್ಲ ಆರಾಮ ರೆಸ್ಟ್ ತಗೊಂಡು ಮರುದಿವಸ ನಾವು ಅಲ್ಲಿಂದ ಹೊರಟು ತವಾಂಗಿಗೆ ಹೋಗ್ತೇವೆ. ದಾರಿ ಮೇಲೆ ನಾವು ದಿರಂಗ್ ಅಂತ ಜಾಗದಲ್ಲಿ ಬೌದ್ಧರ ಮೊನೆಸ್ಟ್ರಿ ನೋಡೋಕ್ಕೆ ಹೋಗ್ತೀವಿ. ಬೌದ್ಧರ ದೇವಾಲಯ ನೋಡಿ, ಸುತ್ತಮುತ್ತಲಿನ ಪರಿಸರ ನೋಡಿ, ಕಣ್ಣು ಸಾಲದು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಬೌದ್ಧರ ದೇವಾಲಯನೂ ತುಂಬ ದೊಡ್ಡದಾಗಿತ್ತು, ತುಂಬ ಚೆನ್ನಾಗಿತ್ತು. ಸುತ್ತಮುತ್ತಲಿನ ಏನು ಹೇಳೋದು ನಾನು, ಪ್ರಾಕೃತಿಕ ಸೌಂದರ್ಯ ಇದೆಯಲ್ಲ, ಅದನ್ನು ವರ್ಣನೆ ಮಾಡಲಿಕ್ಕೂ ನನ್ನ ಹತ್ರ ಶಬ್ದಗಳಿಲ್ಲ, ಅಷ್ಟು ಚೆನ್ನಾಗಿತ್ತು. ಯಾರಿಗೆ ಇವನ್ನೆಲ್ಲ ಜೀವಮಾನದಲ್ಲಿ ನೋಡೋಕ್ಕೆ ಸಾಧ್ಯ ಇಲ್ಲ, ನನ್ನ ವಿಡಿಯೋದ ಮೂಲಕ ತೋರಿಸ್ಬೇಕು ಅನ್ನೋದು ನನ್ನ ಉದ್ದೇಶ. ಹೋಗೋಕ್ಕಾಗೋರು ಖಂಡಿತಕ್ಕೂ ಅರುಣಾಚಲ ಪ್ರದೇಶ ನೋಡ್ಕೊಂಡು ಬನ್ನಿ. ನೋಡಿ, ಇದು ನಮಗೆ ನಾವು ನೋಡಿರುವಂತಹ ದಿರಂಗ್ ಅನ್ನುವಲ್ಲಿ ನಾವು ನೋಡಿರುವಂತಹ ಬೌದ್ಧರ ಮಾನೆಸ್ಟ್ರಿ. ಇದು ಅದರ ಒಳಗಡೆಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಅಲ್ಲೊಂದು ದೊಡ್ಡ ಬುದ್ಧನ ವಿಗ್ರಹ ಇರುತ್ತೆ. ಮುಂದೆ ಒಂದು ದಲೈಲಾಮನ ಒಂದು ಕಟೌಟ್ ಥರ ಇಟ್ಟಿರ್ತಾರೆ. ತುಂಬ ನೀಟಾಗಿ ನಿಶ್ಶಬ್ದವಾಗಿ ತುಂಬ ಚೆನ್ನಾಗಿತ್ತು. ವಾತಾವರಣ, ಸುತ್ತಮುತ್ತಲಿನ ಪರಿಸರ ಅಂತೂ ನೋಡೋಕ್ಕೆ ಕಣ್ಣು ಸಾಲದು ಫ್ರೆಂಡ್ಸ್. ನೋಡಿ, ಅಲ್ಲಿ ನಾವು ತೆಗೆದಿರುವಂತಹ ಕೆಲವು ಫೋಟೋಗಳನ್ನು ನಾನು ನಿಮಗೆ ಇದರೊಟ್ಟಿಗೆ ಹಂಚ್ಕೊಳ್ತೇನೆ. ಅದೆಲ್ಲ ನೋಡಿಕೊಂಡು ನಾವು ಮುಂದೆ ಸೆಲಾ ಪಾಸ್ ಅಂತ ಅಲ್ಲಿಗೆ ಹೋಗುವಾಗ ಅಲ್ಲಿ ಸೇನಾ ವಾರಿಯರ್ಸ್ ಇದೆಲ್ಲ ಒಂದು ಯುದ್ಧದ ಟೈಮಲ್ಲಿ ಸತ್ತೋದರ ಇದಕ್ಕೆ ಮಾಡಿರುವಂತಹ ಒಂದು ಜಾಗ. ಅದನ್ನು ನೋಡಿಕೊಂಡು ಸೇಲಾ ಪಾಸಿಗೆ ಬಂದ್ವಿ. ನೋಡಿ, ಸೇಲಾ ಪಾಸ್ ಒಂದು ದೊಡ್ಡ ಲೇಕು, ಕಣ್ಣು ತುಂಬಿಸ್ಕೊಳ್ಬೇಕು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿತ್ತಂದರೆ ತುಂಬ ಫಾಗ್ ಕವರ್ ಆಗಿಬಿಟ್ಟಿತ್ತು. ನಾವು ಹೋದವಾಗ ಅಯ್ಯೋ ನೋಡೋಕ್ಕೆ ಸಿಕ್ಕಲ್ವೇನೋ ಅಂತ ಯೋಚನೆ ಮಾಡುವಾಗ ಫಾಗ್ ಎಲ್ಲ ಕ್ಲಿಯರ್ ಆಗಿ ನಮಗೆ ಸುಂದರವಾದಂತಹ ಆ ಒಂದು ಲೇಕ್, ಸೆಲಾ ಪಾಸ್ ಲೇಕ್ ನಮಗೆ ನೋಡೋಕ್ಕೆ ಸಿಕ್ತು. ಸುತ್ತಲೂ ಸ್ನೋಫಾಲ್ ಆಗಿತ್ತು. ತುಂಬ ಅಂದರೆ ತುಂಬ ಚಳಿ ಇತ್ತು. ಸಣ್ಣ ಡ್ರಿಸ್ಲಿಂಗ್ ಮಳೆನೂ ಬರ್ತಾಯಿತ್ತು. ನೋಡಿ, ಇದು ಲೇಕ್ ನೋಡಿ, ಎರಡು ಕಣ್ಣು ಸಾಲದು ನೋಡೋಕ್ಕೆ. ನಮ್ಮ ಜೀವಮಾನದಲ್ಲಿ ಇಂಥ ಜಾಗಗಳನ್ನು ನೋಡಿರೋದಿಲ್ಲ, ಅಷ್ಟೂ ಚೆನ್ನಾಗಿದೆ ಅಂದರೆ ಅಷ್ಟೂ ಚೆನ್ನಾಗಿದೆ. ಸೆಲಾ ಪಾಸ್ ಲೇಕ್ ಅಂತ ಅದನ್ನು ನೋಡಿಕೊಂಡು, ಅದು ಅಷ್ಟೇ 12,000 ಚಿಲ್ಲರೆ ಎಷ್ಟೋ ಹೈಟಲ್ಲಿ ಇದೆ. ಇಲ್ಲೂ ಕೆಲವರಿಗೆ ಸ್ವಲ್ಪ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗತ್ತಂತೆ. ನಾವೆಲ್ಲ ಆರಾಮಕ್ಕೆ ಇದ್ವಿ, ನಮಗೇನು ಪ್ರಾಬ್ಲಮ್ ಆಗಲಿಲ್ಲ. ಇದೆಲ್ಲ ನೋಡಿಕೊಂಡು ಕಣ್ಣನ್ನು, ಮನಸ್ಸನ್ನು ಎಲ್ಲ ಆ ಒಂದು ಸುಂದರ ಪ್ರಾಕೃತಿಕ ಸೌಂದರ್ಯವನ್ನು ತುಂಬಿಸ್ಕೊಂಡು ನಾವು ಅಲ್ಲಿಂದ ದಿರಂಗಿಂದ ಹೊರಟು ತವಾಂಗ್ ಅಂತ ಅರುಣಾಚಲ ಪ್ರದೇಶದ ಒಂದು ಜಾಗದಲ್ಲಿ ಹೋಗಿ ಹಾಲ್ಟ್ ಮಾಡಿದ್ವಿ. ಸಂಜೆಯಿಂದ ಒಳ್ಳೆ ರೆಸ್ಟ್ ಮಾಡಿ ಮರುದಿನ ಬೆಳಿಗ್ಗೆ ನಾವು ತವಾಂಗ್ ಸುತ್ತಮುತ್ತ ನೋಡೋಕ್ಕೆ ತುಂಬ ಜಾಗಗಳಿದ್ದು ಅವುಗಳನ್ನು ನೋಡೋಕ್ಕೆ ಹೊರಟ್ವಿ. ನೋಡಿ, ಅಲ್ಲೆಲ್ಲ ನಾನು ತವಾಂಗಿಗೆ ಹೋಗುವಾಗ ದಾರಿ ಮೇಲೆ ಬಸ್ಸಲ್ಲಿ ನಮ್ಮ ಟೆಂಪೋ ಟ್ರಾವೆಲರಲ್ಲಿ ಹೋಗುವಾಗ ನಾನು ವಿಡಿಯೋ ಮಾಡ್ಕೊಂಡಿರುವಂಥದ್ದು. ಎಂಥ ಚಂದ ನೋಡಿ ಫ್ರೆಂಡ್ಸ್. ಮರುದಿನ ನಾವು ನೋಡೋಕ್ಕೆ ಹೊರಟ್ವಿ ತವಾಂಗಲ್ಲಿ. ಅಲ್ಲೂ ಒಂದು ಸೆಕೆಂಡ್ ಲಾರ್ಜೆಸ್ಟ್ ಬೌದ್ಧರ ದೇವಾಲಯ, ಅದು ಮೊನೆಸ್ಟ್ರಿ, ಅದನ್ನು ನೋಡೋಕ್ಕೆ ಹೋದ್ವಿ. ತುಂಬ ಚೆನ್ನಾಗಿತ್ತು. ಅದನ್ನು ನೋಡಿಕೊಂಡು ನಾವು ದಲೈಲಾಮಾ ಅವರದ್ದು ಒಂದು 6th ದಲೈಲಾಮಾ ಬರ್ತ್ ಪ್ಲೇಸ್ ಅದನ್ನು ನೋಡೋಕ್ಕೆ ಹೋಗಿದ್ವಿ. ನೋಡಿ, ಇದು ಅಲ್ಲೆಲ್ಲ ಆ ಥರ ದೀಪ ಹಚ್ಚಿ ಇರ್ತಾರೆ. ಹಾಗೆ ಅವರದ್ದೊಂದು ಸಂಪ್ರದಾಯ, ಬೌದ್ಧರ ಸಂಪ್ರದಾಯ. ಅದೆಲ್ಲ ನೋಡಿಕೊಂಡು ಒಂದು ಲೈಟ್ ಆ್ಯಂಡ್ ಸೌಂಡ್ ಶೋ ಹೋಗೋದಿತ್ತು, ಅದು ಕ್ಯಾನ್ಸಲ್ ಆಗಿತ್ತು, ಅದು ಸಿಕ್ಕಲಿಲ್ಲ. ನೋಡಿ, ಅದು ದಲೈಲಾಮಾ 6th ದಲೈಲಾಮಾ ಹುಟ್ಟಿದ ಜಾಗದಲ್ಲಿ ಅದು ಬೌದ್ಧರ ದೇವಾಲಯ ಥರನೂ ಕಟ್ಟಿದಾರಲ್ವ, ಅಲ್ಲಿ ನಾನು ನೋಡಿ ಅವರದ್ದು ಇದಿರುತ್ತಲ್ಲ ಕ್ಲಾಕ್ ವೈಸ್ ಅದನ್ನು ಟರ್ನ್ ಮಾಡಬೇಕು. ಒಳ್ಳೆದಂತೆ ಅದು ಮೂವ್ ಆಗ್ತಾ ಇರುತ್ತೆ. ಎಷ್ಟು ಖುಷಿ ಸಿಕ್ಕತ್ತೆ, ಗಾಳಿಗೆ ಅದು ಮೂವ್ ಆಗ್ತಾ ಇರುತ್ತೆ. ಎಷ್ಟು ದೊಡ್ಡದಾಗಿದೆ ನೋಡಿ. ಅದನ್ನೆಲ್ಲ ನೋಡಿಕೊಂಡು ಖುಷಿ ಪಟ್ಕೊಂಡ್ವಿ ನಾವು. ತುಂಬ ಚೆನ್ನಾಗಿತ್ತು. ಹಾಗೆ ಮ್ಯೂಸಿಯಂ ಇತ್ತು, ವಾರ್ ಮೆಮೋರಿಯಲ್ ಮ್ಯೂಸಿಯಮ್ಮು, ಅದು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಎಲ್ಲನೂ ನೋಡೋಕ್ಕೆ ಎರಡು ಕಣ್ಣು ಸಾಲದು. ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ಮನಪೂರ್ವಕವಾಗಿ ಹೇಳ್ತಾ ಇದ್ದೀನಿ. ಯಾರ ಹತ್ರ ಸಾಧ್ಯ ಇದೆಯೋ, ಯಾವುದಾದ್ರೂ ನಮ್ಮಷ್ಟಕ್ಕೆ ಹೋಗೋದು ತುಂಬ ಕಷ್ಟ, ಯಾವುದಾದ್ರೂ ಪ್ಯಾಕೇಜ್ ಟೂರಲ್ಲಿ ಖಂಡಿತ ಅರುಣಾಚಲ ಪ್ರದೇಶ ಒಂದ್ಸಲ ನೋಡಿ. ಇದು 6th ದಲೈಲಾಮಾ ಬರ್ತ್ ಪ್ಲೇಸ್ ಅಂತೆ, ಅದಕ್ಕೆ ಕರ್ಕೊಂಡೋಗಿದ್ರು. ಅದನ್ನೆಲ್ಲ ನಾವು ನೋಡಿಕೊಂಡು ನೋಡಿ, ಅಂಥ ಸುಂದರ ಪ್ರಾಕೃತಿಕ ಸೌಂದರ್ಯ ಅಂದರೆ ಅದು ನೋಡಿ ವರ್ಣನೆ ಮಾಡೋಕ್ಕಾಗಲ್ಲ. ಅವತ್ತು ರಾತ್ರಿ ಉಳಿದು ಮರುದಿವಸ ನಾವು ಚೈನಾ ಬಾರ್ಡ್ರ್ ನೋಡೋಕ್ಕೆ ಹೊರಟ್ವಿ. ನೋಡಿ,
ಇದು ಚೈನಾ ಬಾರ್ಡ್ರಿಗೆ ಹೋಗುವಾಗ ತವಾಂಗ್ ಅನ್ನುವ ಜಾಗದಿಂದ 33 ಕಿಲೋಮೀಟ್ರು ಎತ್ತರದಲ್ಲಿದೆ. ಫಸ್ಟ್ ನಾವು ಮಾಧುರಿ ಲೇಕ್ ಅಂತ, ಮಾಧುರಿ ದೀಕ್ಷಿತ್ನ ಕೊಯ್ಲಾ ಫಿಲ್ಮು ಅಲ್ಲಿ ಶೂಟಿಂಗ್ ಆಗಿದೆಯಂತೆ, ಅದಕ್ಕೆ ಮಾಧುರಿ ಲೇಕ್ ಅಂತ ಹೇಳ್ತಾರೆ. ಮಾಧುರಿ ದೀಕ್ಷಿತ್ ಮತ್ತು ಶಾರುಖ್ ಖಾನ್ ಆ್ಯಕ್ಟಿಂಗ್ ಮಾಡಿರುವಂತಹ ಫಿಲ್ಮು ಹಾಡು ಶೂಟಿಂಗ್ ಆಗಿದೆಯಂತೆ. ಅದಕ್ಕೆ ಹೋಗುವಾಗ ಫ್ರೆಂಡ್ಸ್ ನೋಡಿ ತುಂಬ ಹೈಟಲ್ಲಿ 15,200 ಫೀಟ್ ಹೈಟು ಚೈನಾ ಬಾರ್ಡರ್. ಇದು ಮಾಧುರಿ ಲೇಕ್ ಸ್ವಲ್ಪ ತಗ್ಗಿದೆ, 12,000 ಏನಷ್ಟೋ ಇದೆ. ನೋಡಿ ಹೋಗುವಾಗ ಪೂರ್ತಿ ಸ್ನೋಫಾಲ್, ಅಂದರೆ ಎಲ್ಲಿ ನೋಡಿದರೂ ಸ್ನೋ ಸ್ನೋ ಸ್ನೋ. ನೀವು ಸ್ವಿಟ್ಜರ್ಲ್ಯಾಂಡಿಗೆ ಹೋದರೂ ಇದನ್ನೇ ನೋಡ್ತೀರಿ. ನಮ್ಮ ಇಂಡಿಯಾದಲ್ಲೇ ಇಂತಿಂಥ ಪ್ಲೇಸ್ ಇದೆ. ಕಾಶ್ಮೀರಕ್ಕೆ ಹೋದರೂ ನಿಮಗೆ ನೋಡೋಕ್ಕೆ ಸಿಕ್ಕತ್ತೆ, ಆದರೆ ಈ ಥರ ಅರಣ್ಯ ಪ್ರದೇಶ ಸಿಕ್ಕುವುದಿಲ್ಲ. ಪೈನ್ ಟ್ರೀ ಇರುತ್ತೆ ಅಲ್ಲೆಲ್ಲ. ಆದರೆ ಅರುಣಾಚಲ ಪ್ರದೇಶದಲ್ಲಿ ಪೂರ್ತಿ ಫಾರೆಸ್ಟ್, ಅಂದರೆ ದಟ್ಟ ಕಾಡು ಬರುವಲ್ಲೆಲ್ಲ. ಈ ಮೇಲೆ ಹೈಟಲ್ಲಿ ಹೋದವಾಗ ಈ ಥರ ಸ್ನೋ ಬೀಳುವಲ್ಲಿ ಮರಗಿಡಗಳು ಬೆಳೆಯುವುದಿಲ್ಲ, ಹಾಗಾಗಿ ಬೆಟ್ಟದಲ್ಲಿ ಬರೀ ಸ್ನೋ. ಆ ಬಾರ್ಡರ್ನಲ್ಲಿ ಎಲ್ಲ ಸೈನಿಕರು ಗಡಿಯನ್ನು ಕಾಯ್ತಾ ಇರ್ತಾರೆ, ನಮ್ಮ ಭಾರತ ದೇಶದ ಗಡಿಯನ್ನು ಕಾಯ್ತಾ ಇರ್ತಾರೆ. ಎಷ್ಟು ಮನಸ್ಸಿಗೆ ಖುಷಿಯಾಗತ್ತೆ ಅವರಲ್ಲಿ. ದೇಶ ಕಾದು ನಮ್ಮ ಜೀವನವನ್ನು ಇಷ್ಟು ಸುಖವಾಗಿ ಇಟ್ಟಿದ್ದಾರಲ್ವ ಅಂತ ಅವರಿಗೆ ಸೆಲ್ಯೂಟ್ ಹೊಡೆದು ಇನ್ನು ಬಂದ್ವಿ ನಾವು. ನೋಡಿ ಸೂರ್ಯದೇವನು ಅಲ್ಲಿ ಮಧ್ಯ ನಮಗೆ ಕಣ್ಣು ಬಿಡ್ತಾ ಇದ್ದ. ಬೇರೆ ಯಾರಿಗೂ ಈ ಥರ ಆಪರ್ಚುನಿಟಿ ಮುಂಚಿನ ದಿವಸನೂ ಸಿಕ್ಕಲಿಲ್ಲ, ಮರುದಿವಸನೂ ಸಿಕ್ಕಿರಲಿಲ್ಲ. ನಮ್ಮ ಗ್ರೂಪ್ ಅವರು ಅದೃಷ್ಟವಂತರು, ನಮಗೆ ಸಿಕ್ತು ನೋಡಿ, ಇದೆಲ್ಲ ನೋಡೋಕ್ಕೆ ಸಿಕ್ತು. ಪೂರ್ತಿ ನಾವು ಚೈನಾ ಬಾರ್ಡ್ರ್, ಇಲ್ಲಾಂದರೆ ಫಾಗ್ ತುಂಬಿಕೊಂಡಿದ್ದು ನಿಮಗೆ ನನ್ನ ಮುಂದೆ ನಿಂತವರೇ ಕಾಣೋದಿಲ್ಲ, ಆ ಥರ ಫಾಗ್ ಇರುತ್ತೆ, ಏನೂ ನೋಡೋಕ್ಕೆ ಸಿಗೋದಿಲ್ಲ. ನೋಡಿ ಆ ಸ್ನೋ ಆಗಿರುವಂತಹ ಬೆಟ್ಟಗಳ ಮಧ್ಯೆ ಒಂದು ಲೇಕ್ ನೋಡಿ, ಅದೆಲ್ಲ ನೀರೆಲ್ಲ ಫ್ರೀಸ್ ಆಗಿರುತ್ತೆ, ಅಷ್ಟು ಕೋಲ್ಡ್ ಇರುತ್ತೆ. ತುಂಬ ಚಂದ. ನನಗೆ ಇದನ್ನೆಲ್ಲ ವರ್ಣನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾವು ಶಿವ ಪಾರ್ವತಿ ಬೆಟ್ಟದ ಮೇಲೆ ಸ್ವರ್ಗಲೋಕದಲ್ಲಿ ಕೂತಿರುವಂತಹ ಫೋಟೋ ನೋಡಿರ್ತೀವಲ್ಲ, ಆ ಥರದ ಫೀಲಿಂಗ್ ಬರುತ್ತೆ. ನಾವು ಅಲ್ಲೇ ಇದ್ದೀವೇನೋ, ಸ್ವರ್ಗಲೋಕದಲ್ಲೇ ಇದ್ದೀವೇನೋ ಅನ್ನುವಾಗೆ. ನೋಡಿ ಇದು ಮಾಧುರಿ ಲೇಕಿಗೆ ನಾವು ಹೋದವಾಗ, ಇದು ಮಾಧುರಿ ದೀಕ್ಷಿತ್. ನೋಡಿ ಇದೇ ಮಾಧುರಿ ಲೇಕ್. ಇಲ್ಲಿ ಮಾಧುರಿ ದೀಕ್ಷಿತ್ ಮತ್ತು ಶಾರುಖ್ ಖಾನ್ ಫಿಲ್ಮ್ ಶೂಟಿಂಗ್ ಆಗಿದೆಯಂತೆ. ತುಂಬ ಚೆನ್ನಾಗಿದೆ. ಸುತ್ತಮುತ್ತಲು ಬೆಟ್ಟ, ತುಂಬ ತಣ್ಣಗಿನ ಪ್ರದೇಶ. ಆದರೆ ಅದು ಸ್ವಲ್ಪ ತಗ್ಗಲ್ಲಿರುವ ಕಾರಣ ಅಷ್ಟೊಂದು ಸ್ನೋಫಾಲ್ ಇಲ್ಲ. ನಮಗೆ ಪೀಕಲ್ಲಿ ಮಾತ್ರ ನೋಡಿ ಅಲ್ಲೆಲ್ಲ ಸ್ನೋ ಕಾಣುತ್ತೆ, ಅಲ್ಲಿ ಸುತ್ತಮುತ್ತ ಅಷ್ಟೊಂದು ಸ್ನೋಫಾಲ್ ಆಗಿರಲಿಲ್ಲ. ನಾವು ಈ ಮಾಧುರಿ ಲೇಕೆಲ್ಲ ನೋಡಿಕೊಂಡು ಒಂದಷ್ಟು ಫೋಟೋಶೂಟೆಲ್ಲ ಮಾಡಿಕೊಂಡು ಖುಷಿಪಟ್ಟು ಆಮೇಲೆ ಅಲ್ಲಿಂದ ನಾವು ಭಾರತ ಚೈನಾ ಬಾರ್ಡರಿಗೆ ಹೊರಟ್ವಿ. ಎಷ್ಟು ಒಂದು ನೋಡಿ, ಇದೇ ಭಾರತ ಚೈನಾ ಬಾರ್ಡ್ರು. ಹತ್ತಿರಕ್ಕೆ ತಗೊಂಡೋಗಿ ನಮಗೆ ಶೂಟಿಂಗ್ ಮಾಡೋಕ್ಕೆ ಬಿಡೋದಿಲ್ಲ, ದೂರದಲ್ಲಿ ತೆಗೆದಿರುವಂಥದ್ದು. ಸ್ವಲ್ಪ ಮುಂದೆ ನಡ್ಕೊಂಡು ಹೋಗ್ತೇವೆ. ಅಲ್ಲಿ ಆ ಬಾರ್ಡ್ರಲ್ಲಿ ನಮ್ಮನ್ನೆಲ್ಲ ನಿಲ್ಲಿಸಿ ಫೋಟೋನು ತೆಗಿತಾರೆ. ನಾನು ನಿಮಗೆ ಆ ಫೋಟೋನು ಇಲ್ಲಿ ಹಾಕ್ತೇನೆ ಈಗ. ತುಂಬ ಚೆನ್ನಾಗಿದೆ. ಫುಲ್ ಸ್ನೋ ಅಲ್ಲಿ ಆಟ ಆಡಿದ್ವಿ. ಚಳಿ ಅಂದರೆ ಫ್ರೀಸ್ ಆಗುವಷ್ಟು ಚಳಿ. ನಾವು ಹೋದವಾಗ ನಮಗೆ ಸ್ವಲ್ಪ ಸ್ನೋಫಾಲು ನಮ್ಮ ಮೇಲೆ ತೋರಿಸ್ಬೇಕಲ್ಲ ಅನ್ನೋದಕ್ಕೆ ಸ್ವಲ್ಪ ಸ್ನೋಫಾಲು ಆಗಿ ಸ್ಟಾಪ್ ಆಯಿತು. ಎಷ್ಟು ಖುಷಿ ಪಟ್ವಿ ಅಂದರೆ, ಕೆಲವರಿಗೆ 15,200 ಫೀಟ್ ಆದ ಕಾರಣ ಸ್ವಲ್ಪ ಉಸಿರಾಟದ ತೊಂದರೆನೂ ಬಂತು. ನಮ್ಮ ಗ್ರೂಪಲ್ಲೂ ಆಕ್ಸಿಜನ್ ಸ್ವಲ್ಪ ಕೊಡ್ತಾರೆ, ಅವರದ್ದೇ ಅಲ್ಲಿ ಮೆಡಿಕಲ್ ಫೆಸಿಲಿಟಿ ಇರುತ್ತೆ, ಕರ್ಕೊಂಡು ಹೋಗ್ತಾರೆ. ಇದೆಲ್ಲ ಬೇಕಾದವರಿಗೆ ಅದು ಮಾಡ್ತಾರೆ. ಜೈ ಜನ ಭಾರತ ಜನಮನ ಅಭಿಮತ ಜನಗಣತಂತ್ರ ವಿಧಾತ, ಜನಗಣತಂತ್ರ ವಿಧಾತ. ಜೈ ಜನ ಭಾರತ ಜನಮನ ಅಭಿಮತ ಜನಗಣತಂತ್ರ ವಿಧಾತ, ಜನಗಣತಂತ್ರ ವಿಧಾತ. ಈ ರೀತಿ ಭಾರತ ಚೈನಾ ಬಾರ್ಡ್ರಲ್ಲಿ ನಾವು ನಿಂತು ಫೋಟೋ ತೆಗೆಸ್ಕೊಳ್ಬೋದು. ಸೈನಿಕರು ತೆಕ್ಕೊಡ್ತಾರೆ, ನಮಗೆ ಹೆಮ್ಮೆ ಅಲ್ವಾ. 400 ರೂಪಾಯಿ ಕೊಟ್ಟರೆ ತೆಕ್ಕೊಡ್ತಾರೆ. ಅಲ್ಲಿಂದ ವಾಪಸ್ ನಮ್ಮ ರೂಮಿಗೆ ಬಂದು ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ಸಂಜೆ ನಾವು ಸ್ವಲ್ಪ ಶಾಪಿಂಗ್ ಅಂತ ಹೋದ್ವಿ. ಆವಾಗ ಅಲ್ಲಿ ಲೋಕಲ್ಲು ಜನರದ್ದು ಅರುಣಾಚಲ ಪ್ರದೇಶದ ಡ್ಯಾನ್ಸ್ ನಡೀತಾ ಇತ್ತು. ಚಳಿ ಅಂದರೆ ಚಳಿ. ನಾನು ಮತ್ತು ನನ್ನ ಫ್ರೆಂಡ್ಸ್ ಸ್ವಲ್ಪ ಅವರೊಟ್ಟಿಗೆ ಡ್ಯಾನ್ಸ್ ಮಾಡಿದ್ದು, ಖುಷಿಯಾಯಿತು, ಮೈಯೂ ಬಿಸಿ ಆಯಿತು, ನಮಗೂ ಒಂದು ಎಂಟರ್ಟೈನ್ಮೆಂಟು ಆಯಿತು, ಚೆನ್ನಾಗಿತ್ತು. ಹಾಗೆ ಒಂದು ಸ್ವಲ್ಪ ಸ್ಟೆಪ್ ಹಾಕಿ ಅವ್ರ ಜೊತೆ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿ ನಾವು ನಮ್ಮ ಹೋಟೆಲ್ ರೂಮಿಗೆ ಬಂದು ಎಲ್ಲರೂ ರೆಸ್ಟ್ ಮಾಡಿದ್ವಿ. ಎಲ್ಲ ನಮ್ಮ ಗ್ರೂಪ್ ಎಲ್ಲರೂ ಹೋಗಿದ್ವಿ ಶಾಪಿಂಗಿಗೆ ಅಂತ. ಸುಮ್ಮನೆ ಸಣ್ಣ ಪುಟ್ಟ ಶಾಪಿಂಗ್ ಎಲ್ಲ ಮಾಡಿದ್ವಿ. ತುಂಬ ಕಾಸ್ಟ್ಲಿ ಯಾವುದು ತೊಗೊಳ್ಳೋ ರೇಟಲ್ಲಿ ಯಾವುದಿಲ್ಲ, ಆದರೂ ಮಾಡ್ಕೊಂಡು ಬಂದು ರೆಸ್ಟ್ ಮಾಡಿದ್ವಿ. ನೋಡಿ ಇದೆಲ್ಲ ನಾವು ಮಾಡಿರುವಂತಹ ಡ್ಯಾನ್ಸು. ಆಮೇಲೆ ನಾವು ಮರುದಿವಸ ತವಾಂಗಿಂದ ವಾಪಸ್ಸು ನಮ್ಮ ಅಸ್ಸಾಮಿಗೆ ಹೊರಟ್ವಿ. ದಾರಿ ಮೇಲೆ ಬರುವಾಗ ನೋಡಿ ಫುಲ್ ಸ್ನೋಫಾಲ್ ಇರುತ್ತೆ ಸ್ವಲ್ಪ ದೂರ. ಆಮೇಲೆ ಫುಲ್ಲು ಫಾಗ್ ತುಂಬಿತ್ತು, ಏನೂ ಕಾಣ್ತಾ ಇರಲಿಲ್ಲ. ಸ್ವಲ್ಪನೂ ನಮಗೆ ಏನೂ ಕಾಣ್ತಿರ್ಲಿಲ್ಲ, ಪೂರ್ತಿ ಫಾಗಲ್ಲಿ ತುಂಬಿತ್ತು. ಆವತ್ತು ನಾವು ಅಲ್ಲಿಂದ ಹೊರಟು ಬರುವಾಗ ದಾರಿ ಮೇಲೆ ಒಂದು ಫಾಲ್ಸ್ ಸಿಕ್ಕತ್ತೆ ನಮಗೆ, ತುಂಬ ಚೆನ್ನಾಗಿತ್ತು. ನೂರ್ನಂಗ್ ಫಾಲ್ಸ್ ಅಂತ, ಅದಕ್ಕೆ ಜಂಗ್ ಫಾಲ್ಸ್ ಅಂತೂ ಹೇಳ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ತುಂಬ ಫೋರ್ಸಲ್ಲಿ ನೀರು ಬೀಳ್ತಾ ಇತ್ತು. ತುಂಬ ಸುಂದರವಾದ ಸೌಂದರ್ಯ, ಪ್ರಾಕೃತಿಕ ಸೌಂದರ್ಯ. ಕೆಳಗಡೆ ಹೊಳೆ ಹರಿತಾ ಇತ್ತು, ಬೆಟ್ಟ ಗುಡ್ಡಗಳ ಮಧ್ಯದಿಂದ ಹೋಗ್ತಾ ಇತ್ತು. ಕಣ್ಣು ಸಾಲದು ನೋಡೋಕ್ಕೆ. ಅಲ್ಲೆಲ್ಲರೂ ಒಂದಷ್ಟು ಖುಷಿ ಪಟ್ವಿ, ಒಂದಷ್ಟು ಫೋಟೋ ತೆಗೆಸ್ಕೊಂಡ್ವಿ, ಒಂದೆರಡು ಹಾಡು ಹೇಳಿ ಎಂಜಾಯ್ ಮಾಡಿದ್ವಿ. ಹೀಗೆ ಟ್ರಿಪ್ಪಲ್ಲಿ ಎಂಜಾಯ್ ಮಾಡಬೇಕಲ್ಲ. ನೋಡಿ
ನೋಡಿ ಮೋಡಗಳೆಲ್ಲ ಕವ್ಕೊಂಡಿತ್ತು, ಬೆಟ್ಟಗಳನ್ನೆಲ್ಲ ಕವರ್ ಮಾಡಿತ್ತು. ಆ ಕಡೆಯಿಂದ ನೀರು, ಆ ಥರ ಫಾಲ್ಸು, ಅಪ್ಪಪ್ಪ ಹೇಳೋಕ್ಕೆ ಶಬ್ದಗಳೇ ಇಲ್ಲ. ಅದೆಲ್ಲ ನೋಡಿಕೊಂಡು ನಾವು ಬಂದು ಬಾಮ್ಡಿಲಾ ಅಂತ ಅಲ್ಲಿ ಹಾಲ್ಟ್ ಮಾಡಿದ್ವಿ. ಅವತ್ತು ಬಾಂಬೆದಲ್ಲಿ ಉಳಿದು ನೆಕ್ಸ್ಟ್ ಡೇ ನಾವು ಅಸ್ಸಾಮಿಗೆ ಹೋಗುವಾಗ ನಮಗೆ ಭೂತಾನ್ ಬಾರ್ಡ್ರ್ ಸಿಗುತ್ತೆ ನೋಡಿ. ಇದೆಲ್ಲ ಭೂತಾನ್ ಬಾರ್ಡ್ರಲ್ಲಿ, ಭೂತಾನ್ ಬಾರ್ಡ್ರು ಕ್ರಾಸ್ ಮಾಡಿ ನಾವು ಮುಂದೆ ಹೋಗಿ ಫೋಟೋ ತೆಕ್ಕೊಂಡೆಲ್ಲ ಬರ್ತೀವಿ. ತುಂಬ ಚೆನ್ನಾಗಿತ್ತು. ಅದೆಲ್ಲ ನೋಡಿಕೊಂಡು ನಾವು ಅಸ್ಸಾಮನ ಸಂಜೆ ಗೌಹಾಟಿ ತಲುಪಿದ್ವಿ. ಆವತ್ತು ರೆಸ್ಟ್ ಮಾಡಿ ಮರುದಿವಸ ನಮಗೆ ಗೌಹಾಟಿಲಿ ಉಮಾನಂದ ಟೆಂಪಲಿಗೆ ಕರ್ಕೊಂಡು ಹೋಗ್ತಾರೆ. ಅದು ನಮಗೆ ಬ್ರಹ್ಮಪುತ್ರ ನದಿಯಲ್ಲಿ ಬೋಟಲ್ಲಿ ಹೋಗಿ, ಇದು ಉಮಾನಂದ ಟೆಂಪಲ್ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಶಿವನ ಟೆಂಪಲ್ಲು, ಒಳಗಡೆ ವಿಗ್ರಹ ಇದೆ ತಗ್ಗಲ್ಲಿ. ಅದೆಲ್ಲ ನೋಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು. ಬ್ರಹ್ಮಪುತ್ರ ನದಿಯಲ್ಲಿ ಬೋಟಲ್ಲಿ ಹೋದ್ವಿ, ತುಂಬ ಖುಷಿಪಟ್ವಿ, ತುಂಬ ಚೆನ್ನಾಗಿತ್ತು. ಅದೆಲ್ಲ ನೋಡಿಕೊಂಡು ನವಗ್ರಹ ದೇವಸ್ಥಾನಗಳನ್ನು ತೋರಿಸಿದ್ರು, ಅದನ್ನು ನೋಡಿದ್ವಿ. ಅದನ್ನು ನೋಡಿಕೊಂಡು ಆಮೇಲೆ ಒಂದು ಬಾಲಾಜಿ ಟೆಂಪಲ್ ತೋರಿಸಿದ್ರು, ತುಂಬ ಚೆನ್ನಾಗಿತ್ತು ಬಾಲಾಜಿ ಟೆಂಪಲು. ಎಲ್ಲೂ ಒಳಗಡೆ ವಿಡಿಯೋ ರೆಕಾರ್ಡಿಂಗ್ ಎಲ್ಲೋ ಇರೋದಿಲ್ಲಲ್ಲ, ಹಾಗಾಗಿ ಮಾಡಲಿಲ್ಲ. ಇದು ನೋಡಿ ಉಮಾನಂದ ಟೆಂಪಲ್ಲು. ಉಮಾನಂದ ಟೆಂಪಲಿಗೆ ಬೋಟಲ್ಲಿ ಹೋಗ್ತಾ ನಾವೆಲ್ಲ ಈ ಥರ ಫೋಟೋಗಳೆಲ್ಲ ತೆಗೆಸ್ಕೊಂಡ್ವಿ ನೋಡಿ. ಈ ಥರ ನಾವು ದೊಡ್ಡ ಬೋಟಲ್ಲಿ ಹೋಗ್ತೀವಿ. ಆಮೇಲೆ ಇದು ನಾವು ಹೋಗಿರುವಂತಹ ಬಾಲಾಜಿ ಟೆಂಪಲ್. ನಮ್ಮ ಗ್ರೂಪ್ ಇದು. ಅದ್ಭುತವಾದ ಅರುಣಾಚಲ ಪ್ರದೇಶವನ್ನು ನೋಡಿ ತುಂಬು ಮನಸ್ಸಿನಿಂದ ವಾಪಸ್ಸು ನಮ್ಮ ಬೆಂಗಳೂರಿಗೆ ಗೌಹಾಟಿಯಿಂದ ಹೊರಡುವ ಸಮಯ ಬಂತು. ಹಾಗಾಗಿ ವಾಪಸ್ಸು ನಾವು ಫ್ಲೈಟ್ ಹತ್ಕೊಂಡು ಬೆಂಗಳೂರಿಗೆ ಬರ್ತೇವೆ ನೋಡಿ. ಇದೆಲ್ಲ ಒಂದೆರಡು ಕ್ಲಿಪ್ಪಿಂಗ್ಸು ನೋಡಿ. ಹೇಗೆ ಸ್ನೋ, ನಾವು ಸ್ವಿಟ್ಜರ್ಲ್ಯಾಂಡ್ ಅಂತ ಹೋಗುವ ಜಾಗ ಇಲ್ಲಿ ಯಾವುದರಲ್ಲಿ ಕಮ್ಮಿ ಇದೆ, ಅಷ್ಟು ಚೆನ್ನಾಗಿದೆ. ನೀವು ನೋಡಿ ಖುಷಿ ಪಡ್ತೀರಿ ಅಂತ ನಾನು ಇದನ್ನೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ವಾ ಅರುಣಾಚಲ ಪ್ರದೇಶ, ನನ್ನೊಟ್ಟಿಗೆ ನೀವು ಸುತ್ಕೊಂಡು ಬಂದ್ರಲ್ವಾ. ಯಾರ ಹತ್ರ ಹೋಗೋಕ್ಕೆ ಸಾಧ್ಯ ಇದೆ, ಖಂಡಿತ ಜೀವಮಾನದಲ್ಲಿ ಒಂದ್ಸಲ ಅಸ್ಸಾಂ, ಮೇಘಾಲಯ, ಅರುಣಾಚಲ ಪ್ರದೇಶ್, ನಾರ್ತ್ ಈಸ್ಟ್ ನೋಡ್ಕೊಂಡು ಬನ್ನಿ. ಸಿಕ್ಕಿಮ್ಮು ಅವೆಲ್ಲ ಅದೇ ಥರ ಇದೆಯಂತೆ. ಬಟ್ ನಾವು ಸಿಕ್ಕಿಂ ಹೋಗಲಿಲ್ಲ, ನಾವು ಈ 3 ಸ್ಟೇಟ್ಗಳನ್ನು ನೋಡಿ ಬಂದ್ವಿ. ಭಾಗ್ಯವಂತರು ನಾವು ಅನ್ನುವ ಒಂದು ಅಭಿಮಾನ ನನಗೆ ಬಂತು. ಯಾಕಂದರೆ ಅಷ್ಟು ಚೆನ್ನಾಗಿತ್ತು. ಸಾಧ್ಯ ಇರೋರು ಹೋಗಿ, ಸಾಧ್ಯ ಆಗಲಿಲ್ಲ ಅಂದವರಿಗೆ ನನ್ನ ವಿಡಿಯೋಗಳನ್ನೇ ನೋಡಿ ಖುಷಿ ಪಡಿ ಅನ್ನೋದಕ್ಕಾಗಿ ನಾನು ಈ ವಿಡಿಯೋವನ್ನು ಹಾಕ್ತಾ ಇದ್ದೇನೆ. ಹೋದವರಿಗೆ ಯಾವ್ಯಾವ ಪ್ಲೇಸ್ ಕವರ್ ಮಾಡಬೇಕನ್ನೋದು ನನ್ನ ವಿಡಿಯೋದಿಂದ ಗೊತ್ತಾಗತ್ತೆ ಅನ್ನೋದಕ್ಕಾಗಿ ನಾನು ಇದನ್ನು ಹಾಕ್ತಾ ಇದ್ದೇನೆ. ಹಾಗೆಯೇ ನಾವು ಹೋಗಿರೋದು ನಿರ್ಮಲಾ ಟ್ರಾವೆಲ್ಸಲ್ಲಿ. ನಮ್ಮಷ್ಟಕ್ಕೆ ನಾವು ಹೋದರೆ ಊಟ ತಿಂಡಿ ಎಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ. ತುಂಬ ಪ್ಯಾಕೇಜ್ ಟೂರ್ಗಳಿರ್ತವೆ. ನೀವು ನಿಮ್ಮ ಇಷ್ಟದ ಪ್ಯಾಕೇಜ್ ಟೂರ್ಗಳಲ್ಲಿ ಹೋಗ್ಬೋದು. ನಾವು 36 ವರ್ಷದಿಂದ ನಿರ್ಮಲಾ ಟ್ರಾವೆಲ್ಸಲ್ಲೇ ಹೋಗ್ತೀವಿ. ಯಾವ ಟೆನ್ಷನ್ನೂ ಇಲ್ಲ. 13 ದಿವಸದ ಪ್ರಯಾಣ ಇದು ನಮ್ಮದು ನಾರ್ತ್ ಈಸ್ಟ್. ಫ್ಲೈಟಲ್ಲಿ ಹೋದರೆ, ಟ್ರೈನಲ್ಲಿ ಹೋದರೆ 17 ದಿವಸದ ಪ್ರಯಾಣ. ಈ ಟ್ರಿಪ್ಗೆ ಒಬ್ಬರಿಗೆ 68,500 ರೂಪಾಯಿ ಪ್ಲಸ್ 5% GST ಆಗುತ್ತೆ. ಆಮೇಲೆ ಫ್ಲೈಟ್ ಟಿಕೆಟ್ ಎಕ್ಸ್ಟ್ರಾ ಆಗುತ್ತೆ. ಎಲ್ಲ ಸೇರಿಸಿ ಸುಮಾರು 90,000ದವರೆಗೆ ಬಂತು ಒಬ್ಬರಿಗೆ ನಮಗೆ. ಅಲ್ಲಿ ಹೋದ್ಮೇಲೆ ನಿಮಗೆ ಯಾವ 1 ರೂಪಾಯಿ ಖರ್ಚು ಇರೋದಿಲ್ಲ. ಅಂಥ ರುಚಿಯಾದ ಊಟ, ತಿಂಡಿ, ಸ್ನ್ಯಾಕ್ಸು ಕೊಡ್ತಾನೆ ಇರ್ತಾರೆ ಅವರು. ಅಷ್ಟು ಚೆನ್ನಾಗಿರುತ್ತೆ. ಅಂದರೆ ಮನೆಯಲ್ಲೂ ಯಾರೂ ಈ ಥರದ ಆತಿಥ್ಯ ಮಾಡೋದಿಲ್ಲ. ಅಷ್ಟು ವೆರೈಟಿ ಆದಂತಹ 13 ದಿನಕ್ಕೆ 13 ಥರದ ಬ್ರೇಕ್ಫಾಸ್ಟ್ ಇತ್ತು. ಒಂದೇ ಒಂದು ಬ್ರೇಕ್ಫಾಸ್ಟ್ ರಿಪೀಟ್ ಆಗಲಿಲ್ಲ. ಊಟ ತಿಂಡಿನೂ ಅಷ್ಟೇ, ಚಪಾತಿ, ಸಬ್ಜಿ, ಪಲ್ಯ, ಸ್ವೀಟ್ಗಳು, ಪಾಯಸಗಳು, ಅನ್ನ, ಸಾರು, ಸಾಂಬಾರು, ಹಪ್ಪಳ, ಸಂಡಿಗೆ ಅಂತ ವರ್ಣನೆ ಮಾಡೋಕ್ಕೆ ನನ್ನ ಹತ್ರ ಶಬ್ದಗಳೇ ಇಲ್ಲ. ಅಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಯಾವ ಸ್ಪಾನ್ಸರ್ಡ್ ವಿಡಿಯೋನೂ ಅಲ್ಲ. ನಮಗೆ ನಿರ್ಮಲಾ ಟ್ರಾವೆಲ್ಸ್ ತುಂಬ ಇಷ್ಟ. ನಾವು 36 ವರ್ಷದಿಂದ ಅದರಲ್ಲೇ ಹೋಗ್ತಿರೋದು. ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ, ನೀವು ನಿಮ್ಮ ಇಷ್ಟದ ಪ್ಯಾಕೇಜ್ ಟೂರ್ಗಳಲ್ಲಿ ಹೋಗಿ. ಆದರೆ ಆಗುವವರು ಖಂಡಿತ ಮಿಸ್ ಮಾಡಬೇಡಿ. ನಾರ್ತ್ ಈಸ್ಟ್ ಒಮ್ಮೆ ನಿಮ್ಮ ಜೀವನದಲ್ಲಿ ಕಣ್ತುಂಬಿಸಿಕೊಳ್ಳಿ ಅಂತ ಹೇಳ್ತಾ, ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು? ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಬಾಯ್ ಎಲ್ಲರಿಗೂ, ನಮಸ್ತೆ. ಮುಂದಿನ ವಿಡಿಯೋದಲ್ಲಿ ನಾನು ಈ ಟ್ರಿಪ್ಗಳಲ್ಲಿ ಏನೇನು ಶಾಪಿಂಗ್ ಮಾಡಿದೆ ಅದನ್ನು ನಿಮ್ಗೆ ನಾನು ತಿಳಿಸ್ತೀನಿ. ಬಾಯ್.